ಇದರ ಅಂಗಸಂಸ್ಥೆಯಾದ ನಮ್ಮ ಲೋಟಸ್ ಮತ್ತು ಜಾನಪದ ಪರಿಷತ್ತು BC ರೋಡು ಶಾಖೆಯಿಂದ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಕರಾವಳಿ ಜಾನಪದ ಎಂಬ ಕಾರ್ಯಕ್ರಮ 24, 25, 26 ಇದೇ ತಿಂಗಳಲ್ಲಿ ಬೆಂಗಳೂರಲ್ಲಿ ನಡೆಯುತ್ತಿದೆ. ಇದರ ಸುವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಹಾಗೂ ಲೋಟಸ್ ಕಂಪನಿಯ ಮತ್ತು ಜಾನಪದ ಪರಿಷತ್ ದಕ್ಷಿಣ ಉಪಾಧ್ಯಕ್ಷರಾದ ರಾಜೇಶ್ ಕಾಯ್ದಾರ್ಕೋ ಸುವಿಸ್ತಾರವಾಗಿ ನಿಮಗೆ ವಿವರಿಸುತ್ತಾರೆ. ನಾವು ಇದೇ ಬರುವ 24/4/26ರಿಂದ 26/4/26ರವರೆಗೆ ಬೆಂಗಳೂರಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಾದವನ್ನು ಪದ್ಮವಿಭೂಷಣರಾದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕ್ಷೇತ್ರ ಧರ್ಮಸ್ಥಳ ಇವರು ನೀಡಲಿದ್ದಾರೆ. ಅವರೊಟ್ಟಿಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ UT ಖಾದರ್ ಫರೀದ್ ಇವರು ಮಾಡಲಿದ್ದಾರೆ. ಇವರೊಂದಿಗೆ ರಾಜಕೀಯದ ಧುರೀಣರು ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಸುರೇಶ್ ಕುಮಾರ್ ಮಾನ್ಯ ಶಾಸಕರು, ರಾಜಾಜಿನಗರ ಬೆಂಗಳೂರು, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಶಿವರಾಜ್ S ತಂಗಡಗಿ, ಹಾಗೆ ನಮ್ಮ ಇಲ್ಲಿಯ ಕರಾವಳಿಯ ಭಾಗದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ರಾಜೇಶ್ ನಾಯ್ಕ್ ಕುಲಿಪಾಡಿಗುತ್ತು, ಅಶೋಕ್ ಕುಮಾರ್ ರೈ ಇತ್ಯಾದಿ ಎಲ್ಲ ರಾಜಕೀಯ ಶಾಸಕರುಗಳು ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಎಲ್ಲ ನಮ್ಮ ಕರಾವಳಿ ಭಾಗದ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಲಿದ್ದಾರೆ. ಕಾರ್ಯಕ್ರಮ ವಿವರಣೆಯನ್ನು ನಿಮ್ಮೊಂದಿಗೆ ಇದರಲ್ಲಿ ಕೊಟ್ಟಿರುತ್ತೇವೆ. ಮುಖ್ಯವಾಗಿ ನಾವು ಕರಾವಳಿ ಕರ್ನಾಟಕದ ಈ ಭಾಗದ ವಿಶೇಷತೆಗಳನ್ನು ಬೆಂಗಳೂರು ನಗರದಲ್ಲಿ ಪ್ರದರ್ಶನ ನೀಡಲು ಒಂದು ನಮ್ಮ ವೈಟ್ ಲೋಟಸ್ ಫೌಂಡೇಶನ್ ಸಂಸ್ಥೆಯ ಮುಖಾಂತರ ಕರ್ನಾಟಕ ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಯುತ್ತಿದೆ. ಈ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಅದ್ದೂರಿಯಲ್ಲಿ ಮಾಡಿ ನಮ್ಮ ಕರಾವಳಿ ಭಾಗದ ಏನು ವಿಶೇಷತೆಗಳುಂಟು, ಆಹಾರ ಪದ್ಧತಿ, ನಮ್ಮ ಇಲ್ಲಿಯ ಕೆಲವು ಚಿತ್ರಣಗಳು, ಯಕ್ಷಗಾನ, ನಾಟಕ ಇತ್ಯಾದಿಗಳ ವೈಭವವನ್ನು ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಹೋಗಿ ನೆಲೆಸಿರುವಂಥ ಜನತೆಗೆ ಹಾಗೂ ಬೆಂಗಳೂರಿಗರಿಗೆ ಇಲ್ಲಿಯ ವಿಶೇಷತೆಗಳನ್ನು ಒಂದು ತೋರ್ಪಡಿಸುವ ಒಂದು ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಪತ್ರಿಕಾ ಪ್ರಚಾರ ಸಹಕಾರ ನಮಗೆ ಮುಖ್ಯ. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಇದೇ ಬರುವ 24ರಿಂದ 25 ಏಪ್ರಿಲ್ ಕರಾವಳಿ ಜಾನಪದ ವೈಭವವೆಂಬ ಅದ್ದೂರಿ ಕಾರ್ಯಕ್ರಮವನ್ನು ಬೆಂಗಳೂರಿನ ಬಸವೇಶ್ವರ ನಗರದ ಸುಭಾಷ್ ಚಂದ್ರ ಬೋಸ್ ಮೈದಾನದಲ್ಲಿ ಆಯೋಜಿಸಿದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳ ತಾಲೂಕು ಘಟಕ ಹಾಗೂ ವೈಟ್ ಲೋಟಸ್ ಫೌಂಡೇಶನ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಅದ್ದೂರಿ ಕಾರ್ಯಕ್ರಮ ಬೆಂಗಳೂರಿನ ನೇತಾಜಿ ಸುಭಾಷ್ ಚಂದ್ರ ಮೈದಾನದಲ್ಲಿ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹಾರ ಮೇಳ, ವಸ್ತು ಪ್ರದರ್ಶನ ಹಾಗೂ ವಿಶೇಷವಾದ ದಕ್ಷಿಣ ಕನ್ನಡದ ಎಲ್ಲ ಮೂಲಗಳಿಂದ ತುಳುನಾಡ ಜಾನಪದ ವೈಭವ, ವಸ್ತು ಪ್ರದರ್ಶನ, ನಾಟಕ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್, ಹೀಗೆ ಜಾನಪದ ಕುಣಿತ, ಕಂಗಿಲು ನೃತ್ಯ, ಕುಣಿತ ಭಜನೆ, ಹೀಗೆ ನಾನಾ ಥರದ ಕರಾವಳಿ ಭಾಗದಿಂದ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಮಾಧ್ಯಮದವರಿಗೂ ಈ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಹಾಗೂ ತಮ್ಮೆಲ್ಲರ ಸಹಕಾರ ತನು ಧನಗಳಿಂದ ನಮ್ಮನ್ನು ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಏಪ್ರಿಲ್ 24ರಿಂದ ಏಪ್ರಿಲ್ 26ರವರೆಗೆ ಬೆಂಗಳೂರಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೈದಾನ ಬಸವೇಶ್ವರ ನಗರದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಂದ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಈ ಪ್ರೆಸ್ ಕಾನ್ಫರೆನ್ಸ್ಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ತುಳು ನಾಟಕ, ತುಳು ಎಲ್ಲ ಕಾರ್ಯಕ್ರಮಗಳು, ತುಳು ಕೆಲವು ಈಗ ಕಾರ್ಯಕ್ರಮ ಕರಾವಳಿ ಆದದ್ರಿಂದ ಪರಮಾತ್ಮ ಪಂಜುರ್ಲಿ ಅಂತ ಹೇಳಿ ಒಂದು ನಾಟಕ, ಅದು ಕನ್ನಡದಲ್ಲಿ ಪ್ರದರ್ಶನ ಆಗ್ತದೆ. ತುಳುನಾಟ ಸಂಸ್ಕೃತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ, ಅದು ಅದಕ್ಕೆ ತುಳುವಲ್ಲಿ ಆಗ್ತದೆ. ಮತ್ತೆ ಕಂಗೀಲು ನೃತ್ಯ, ಅದಕ್ಕೆ ಭಾಷೆಯ ಅಡಚಣೆ ಇಲ್ಲ. ಹಾಗಾಗಿ ಕರಾವಳಿ ಅಂತ ನಾವು ತಗೊಂಡ್ರಿಂದ ಕುಂದಾಪುರ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ 4 ಭಾಗಗಳಿಂದ ಯಾವುದೆಲ್ಲ ಕಾರ್ಯಕ್ರಮ ಬರ್ತದೆ ಆ ಸ್ಥಳಕ್ಕೆ ತಕ್ಕಂತೆ ಆ ಕಾರ್ಯಕ್ರಮ ಅಲ್ಲಿ ಆಗ್ತದೆ. ಈಗ ಇವರು ನಮ್ಮ ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಕೋಡಿಯಲ್ಬೈರವರು, ಮತ್ತೆ ರಾಜೇಶ್ ಕೈ, ಇವರು ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷರು ಪ್ರಮೀಳಾ ಸಾಯಿಪ್ರಿಯ, ಇವರು ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ರಾಜೇಶ್ ಕೈಲಾರ್ಕ್, ಅವರು ಪ್ರವೀಣ್ ಕಂದವರ ಆಧ್ಯಾತ್ಮಿಕ ಚಿಂತಕರು, ಮತ್ತು ಪ್ರತಿಭಾ ಶೆಟ್ಟಿ ಕಾರ್ಯದರ್ಶಿಗಳು ವೈಟ್ ಲೋಟಸ್ ಫೌಂಡೇಶನ್, ಮತ್ತು ನಾನು ಸಂದೀಪ್ ಶೆಟ್ಟಿ ವಕೀಲ ಮತ್ತು ಈ ವೈಟ್ ಲೋಟಸ್ ಫೌಂಡೇಶನ್ ನ ಕಾನೂನು ಸಲಹೆಗಾರ.